ಜಪಾನಿ ಆನಿಮೇಷನ್ ಸಿನಿಮಾಗಳಿಂದ ಪ್ರೇರಿತನಾಗಿ ಮುಂಬೈನಲ್ಲಿ ಮಾಫಿಯಾ ಡಾನ್ ಆಗಬೇಕೆಂಬ ಕನಸು ಹೊತ್ತ 16 ವರ್ಷದ ಬಾಲಕನೊಬ್ಬ ತನ್ನ ಸ್ನೇಹಿತನೊಂದಿಗೆ ಸೇರಿ ಹೆತ್ತ ತಾಯಿಯನ್ನೇ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಆಂಧ್ರಪ್ರದೇಶದ ವಿಜಯನಗರಂ ಜಿಲ್ಲೆಯ ರಾಜಾಂ ಗ್ರಾಮದಲ್ಲಿ ನಡೆದಿದೆ. ಈತ ಶಾಲೆಯಲ್ಲಿ ಹುಡುಗಿಯೊಬ್ಬಳಿಗೆ ಪ್ರೇಮ ಪತ್ರವನ್ನ ಬರೆದಿದ್ದಕ್ಕಾಗಿ ಶಾಲೆಯ ಆಡಳಿತ ಮಂಡಳಿಯು ತಾಯಿಯನ್ನ ಕರೆಸಿ ದೂರು ನೀಡಿತ್ತು. ಇದರಿಂದ ನೊಂದ ತಾಯಿ ಮಗನಿಗೆ ಬುದ್ಧಿ ಹೇಳಿ ಪ್ರತಿದಿನ ಅವನ ಬ್ಯಾಗ್ ತಪಾಸಣೆ ಮಾಡ್ತಾ ಶಿಸ್ತಿನಿಂದ ಇರುವಂತೆ ಎಚ್ಚರಿಸ್ತಾ ಇದ್ರು. ಆದರೆ ಇದನ್ನ ತಾಯಿ ತನಗೆ ನೀಡುತ್ತಿರುವ ಕಿರುಕುಳ ಅಂತ ಭಾವಿಸಿದ ಬಾಲಕ ತಾಯಿಯ ಮೇಲೆಯೇ ತೀವ್ರ ದ್ವೇಷ ಸಾಧಿಸಲು ಶುರು ಮಾಡಿದ್ದ. ಇದನ್ನ ತನ್ನ ಸ್ನೇಹಿತರ ಬಳಿ ಹೇಳ್ಕೊಂಡಿದ್ದ. ತಾನು ಮುಂಬೈಗೆ ಹೋಗಿ ಮಾಫಿಯಾ ಡಾನ್ ಆಗಬೇಕು ಅಂತ ಆರೋಪಿ ನಿರ್ಧರಿಸಿದ್ದ. ಡಾನ್ ಆಗೋದಕ್ಕೆ ದೊಡ್ಡ ಕ್ರೈಮ್ ಹಿಸ್ಟ್ರಿ ಇರಬೇಕು ಹಾಗೂ ಅದಕ್ಕೆ ಸಾಕ್ಷಿ ಬೇಕು ಅಂತ ಜಪಾನಿ ಆಕ್ಷನ್ ಆನಿಮೇಷನ್ ಸಿನಿಮಾಗಳನ್ನು ನೋಡಿ ಪ್ರೇರಣೆ ಪಡೆದಿದ್ದ. ಇದಕ್ಕಾಗಿ ತನ್ನ ತಾಯಿಯನ್ನೇ ಕೊಲ್ಲೋದಕ್ಕೆ ವರ್ಷದ ಹಿಂದೆ ಪರಿಚಯವಾಗಿದ್ದ ಮತ್ತೊಬ್ಬ ಅಪ್ರಾಪ್ತ ಸ್ನೇಹಿತನೊಂದಿಗೆ ಸೇರಿ ಸ್ಕೆಚ್ ಹಾಕಿದ್ದ. ಯೋಜನೆಯಂತೆ ತಾಯಿ ಸ್ಪಂದನ ಹೊರಗೆ ಹೋಗಿದ್ದಾಗ ಸ್ನೇಹಿತನನ್ನ ಕರೆಸಿ ಬಾತ್ರೂಮ್ನಲ್ಲಿ ಅಡಗಿಸಿಟ್ಟಿದ್ದ. ತಾಯಿ ಮನೆಗೆ ಬಂದು ಕಾಲು ತೊಳೆಯೋದಕ್ಕೆ ಬಾತ್ರೂಮ್ಗೆ ಹೋದ ತಕ್ಷಣವೇ ಹೊಂಚು ಹಾಕಿ ಕುಳಿತಿದ್ದ ಸ್ನೇಹಿತ ಕುತ್ತಿಗೆಯನ್ನ ಗಟ್ಟಿಯಾಗಿ ಹಿಡಿದು ಉಸಿರುಗಟ್ಟಿಸಿದ್ದಾನೆ. ಆದರೂ ಜೀವ ಉಳಿದಿದ್ದನ್ನ ಗಮನಿಸಿದ ಇಬ್ಬರು ಬಾಲಕರು ಸೇರಿ ಕತ್ತಿಯಿಂದ ತಾಯಿಯ ದೇಹಕ್ಕೆ ಬರೋಬ್ಬರಿ 16 ಬಾರಿ ಇರಿದು ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಡಾನ್ ಆಗಬೇಕು ಅಂತ ಹೆತ್ತ ತಾಯಿಯನ್ನೇ ಕೊಂದವ ಈಗ ಕಂಬಿ ಹಿಂದಿದ್ದಾನೆ. ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ.